ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕೋಜಿ ಗ್ಲೋ ಗೋಲ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಮ್ಯಾಮ್ ನಮ್ಗೆ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಡಿ ಅಂತ ಹೇಳಿ. ಸೊ ಈ ಹಿಂದೆ ಕೂಡ ನಾನು ಈ ಕ್ರೀಮ್ ಬಗ್ಗೆ ರಿವ್ಯೂನ ಕೊಟ್ಟಿದ್ದೆ. ಬಟ್ ಒಂದೇ ಕ್ರೀಮ್ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರಲಿಲ್ಲ. ಇದ್ರ ಜೊತೆಗೆ ಇನ್ನು ಯಾವ್ದಾರ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಯಾವ್ದೆಲ್ಲ ಇದೆ ಅಂತ ಹೇಳಿ ರಿವ್ಯೂ ಕೊಟ್ಟಿದೆ. ಬಟ್ ಯಾರೆಲ್ಲ ಈಗ ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ, ಸೊ ಅವ್ರು ಕಮೆಂಟ್ ಮಾಡ್ತಿರೋದು ಮ್ಯಾಮ್ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಈ ಕ್ರೀಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ಕ್ರೀಮ್ ಬಗ್ಗೆ ರಿವ್ಯೂ ಕೊಟ್ಟಾಗ ಯಾರೆಲ್ಲ ಯೂಸ್ ಮಾಡಿದ್ದಾರೆ, ಸೊ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ನಂಗೆ ಕಮೆಂಟ್ ಮಾಡಿದ್ರು, ಮ್ಯಾಮ್ ನಾವು ಈ ಕ್ರೀಮ್ ಯೂಸ್ ಮಾಡ್ತಿದೀವಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈ ಕ್ರೀಮ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಮತ್ತೆ ಈ ಕ್ರೀಮ್ ನ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ. ಓಕೆನಾ. ಸೊ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಯಾರ ಸ್ಕಿನ್ ಎಲ್ಲ ತುಂಬಾ ಡಲ್ ಆಗಿದೆ, ಬ್ಲಾಕ್ ಆಗಿದೆ, ಸೊ ಕಲರ್ ಎಲ್ಲ ಫೇಡ್ ಆಗಿದೆ, ಟ್ಯಾನ್ ಆಗಿದೆ, ಸೊ ಅವರಿಗೆ ಈ ಕ್ರೀಮ್ ನ ಸಜೆಸ್ಟ್ ಮಾಡ್ತಾರೆ. ಈ ಕ್ರೀಮ್ ಒನ್ ಆಫ್ ದಿ ಬೆಸ್ಟ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತಾನೆ ಹೇಳ್ಬೋದು. ಅಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ನಿಮ್ಮ ಸ್ಕಿನ್ ಲೈಟ್ನಿಂಗ್ ಆಗುತ್ತೆ. ಓಕೆನಾ. ಸೊ ನಿಮ್ಮ ಸ್ಕಿನ್ ಏನಾದ್ರು ಫುಲ್ ಡಾರ್ಕ್ ಆಗಿತ್ತು ಅಂತ ಹೇಳಿದ್ರೆ ಅದು ಲೈಟನ್ ಆಗುತ್ತೆ, ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಇದ್ದು ಈವನ್ ಸ್ಕಿನ್ ಟೋನ್ ಆಗುತ್ತೆ. ಮತ್ತೆ ಮೇನ್ ಆಗಿ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇದು ಇಂಪ್ರೂವ್ ಮಾಡುತ್ತೆ. ಓಕೆನಾ. ನಿಮ್ಮ ಸ್ಕಿನ್ ಲೇಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ನಿಮ್ಮ ಸ್ಕಿನ್ ಲೇಯರ್ ತುಂಬಾ ಥಿನ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಆ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗಿರೋದು ನೀವು ಎವ್ರಿಡೇ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ರಿಕವರ್ ಆಗುತ್ತೆ, ರಿಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ರಿಪೇರ್ ಆಗಿ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ, ಮತ್ತೆ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ನಿಮ್ ಫೇಸ್ ಅಲ್ಲಿ ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಉತ್ಪತ್ತಿ ಆಗ್ತಿತ್ತು, ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಸೊ ಮೆಲನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ. ಓಕೆನಾ. ಸೊ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಜಾಸ್ತಿ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಡಾರ್ಕ್ ಆಗದಿರೋ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸನ್ ಡ್ಯಾಮೇಜಸ್ ಇಂದ ಏನಾದ್ರು ನಿಮ್ಮ ಸ್ಕಿನ್ ಲೇಯರ್ ಎಲ್ಲ ಹಾಳಾಗಿತ್ತು, ಲೈಕ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತೆ ಟ್ಯಾನ್ ಆಗೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಮೆಲಾಸ್ಮ್ ಆಗಿರ್ಬೋದು. ಸೊ ಈ ರೀತಿನಲ್ಲೆಲ್ಲ ಸನ್ ಡ್ಯಾಮೇಜಸ್ ಇಂದ ಏನಾದ್ರು ಪ್ರಾಬ್ಲಮ್ ಆಗಿತ್ತು, ನಿಮ್ಮ ಸ್ಕಿನ್ ಅರ್ಧ ಭಾಗ ವೈಟ್ ಇದ್ದು ಅರ್ಧ ಭಾಗ ಏನಾದ್ರು ಡಾರ್ಕ್ ಆಗಿತ್ತು, ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಕಲರ್ ಏನ್ ಡಾರ್ಕ್ ಇರುತ್ತೆ ಅದು ಫುಲ್ ಕ್ಲಿಯರ್ ಆಗುತ್ತೆ, ವೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಗ್ಲೋಯಿಂಗ್ ಸ್ಕಿನ್ ಆಗಿ ನಿಮ್ದು ಏನ್ ನ್ಯಾಚುರಲ್ ಕಲರ್ ಇರುತ್ತೆ ನೋಡಿ, ಸೊ ಆ ಕಲರ್ ಬರುತ್ತೆ, ಅದು ಹೆಲ್ತಿ ಆಗಿ ಕಾಣಿಸುತ್ತೆ. ಮತ್ತೆ ಪಿಗ್ಮೆಂಟೇಷನ್ ಮೆಲಾಸ್ಮಾ ಇರೋದೆಲ್ಲದೂ ಕೂಡ ಸ್ಲೋಲಿ ಅದು ಫುಲ್ ಹೋಗ್ತಾ ಬರುತ್ತೆ. ಓಕೆನಾ. ಸೊ ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ತುಂಬಾ ಜನ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಮ್ಯಾಮ್ ನಮ್ಗೆ ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅಂತೆ. ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ ಯಾವ್ದು ಕ್ರೀಮ್ ಯೂಸ್ ಮಾಡಬೇಡಿ, ಹೋಮ್ ರೆಮಿಡೀಸ್ ಟ್ರೈ ಮಾಡಿ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡ್ತಿರ್ತೀರ. ಪಿಗ್ಮೆಂಟೇಷನ್ ಅನ್ನೋದು ಸೊ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಮಾರ್ನಿಂಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡದೇ ಇದ್ದಾಗ ಡೈರೆಕ್ಟ್ ಆಗಿ ಬಿಸಿಲಿಗೆ ಹೋದ್ವಿ ಅಂತ ಹೇಳಿದ್ರೆ ಒಂದು ಸನ್ ರೇಸ್ ಏನಿದೆ ಯುವಿಎ ಮತ್ತೆ ಯುವಿಬಿ, ಸೊ ಎರಡು ರೇಸ್ ಇಂದ ನಿಮ್ಮ ಸ್ಕಿನ್ ಲೇಯರ್ ಡ್ಯಾಮೇಜಸ್ ಆಗಿ ಪಿಗ್ಮೆಂಟೇಷನ್ ಬರುತ್ತೆ. ಓಕೆನಾ. ಮತ್ತೆ ನೀವೇನಾದ್ರು ಸ್ಟೀರಾಯ್ಡ್ ಕ್ರೀಮ್ ಗಳು ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ, ಮತ್ತೆ ನೀವು pH ಲೆವೆಲ್ ಜಾಸ್ತಿ ಇರುವಂತದ್ದು ಆ ಒಂದು ಕ್ರೀಮ್ಸ್ ಗಳು ಅಥವಾ ಫೇಸ್ ವಾಶ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ನೀವು ಯೂಸ್ ಮಾಡಿದೀರಾ, ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಜಾಸ್ತಿ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ತಿದ್ರ ಅಂತ ಹೇಳಿದ್ರೆ, ಸೊ ಅವಾಗ ನಿಮ್ಗೆ ಪಿಗ್ಮೆಂಟೇಷನ್ ಮೆಲಾಸ್ಮಾ ಅನ್ನೋದು ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪಿಂಪಲ್ಸ್ ಎಲ್ಲ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆ ರೀತಿ ಸೊ ಆಲ್ರೆಡಿ ಆಗೆಲ್ಲ ಡ್ಯಾಮೇಜಸ್ ಆಗಿರೋ ಸ್ಕಿನ್ ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಯೂಸ್ ಮಾಡಬಹುದು. ಅದೆಲ್ಲದೂ ಕೂಡ ರಿಕವರ್ ಆಗುತ್ತೆ, ರಿಪೇರ್ ಆಗುತ್ತೆ, ಮತ್ತೆ ಬರ್ದೇ ಇರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಆಕ್ಟಿವ್ ಸ್ಕಾರ್ಸ್ ಆಗಿರ್ಬೋದು, ಸೊ ಇದರ ಮಾರ್ಕ್ಸ್ ಗಳೇನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ, ಈಗ ಪಿಂಪಲ್ಸ್ ಹೋಗಿರುತ್ತೆ, ಕಲೆಗಳು ಹಾಗೆ ಉಳಿದಿರುತ್ತಲ್ವಾ, ಈ ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಡಾರ್ಕ್ ಸ್ಪಾಟ್ಸ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಆಂಟಿ ಏಜಿಂಗ್ ಸೈನ್ಸ್. ಸೊ ನಿಮ್ಗೆ ಏನಾದ್ರು ಸ್ಲೋಲಿ ಈಗ ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಸ್ಟಾರ್ಟ್ ಆಗ್ತಿತ್ತು, ಸ್ವಲ್ಪ ಏಜ್ ಆಗಿರೋ ತರ ನಿಮ್ ಫೇಸ್ ಏನಾದ್ರು ಕಾಣ್ತಾ ಇತ್ತು, ಈಗ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿ ಏಜ್ ಆಗಿರೋ ತರ ನಿಮ್ ಫೇಸ್ ಏನಾದ್ರು ಕಾಣ್ತಿತ್ತು, ಅಥವಾ ನೀವೇನು ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡದೇನೂ ಕೂಡ ಇವಾಗ ನಿಮ್ಗೆ 30 ಇಯರ್ಸ್ ಆಗಿದೆ, ಸ್ವಲ್ಪ ಏಜಿಂಗ್ ಸೈನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ನೈಟ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ಓಕೆನಾ. ಸೊ ಅವಾಗ ನಿಮ್ಗೆ ಏಜಿಂಗ್ ಸೈನ್ಸ್ ಏನಿರುತ್ತೆ ಸೊ ಅದೆಲ್ಲದೂ ಕೂಡ ಕಾಣದೇ ಇರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ, ಬೇಗ ಬರ್ದಿರೋ ರೀತಿನಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಆಲ್ರೆಡಿ ಬಂದಿತ್ತು ಫೈಲೆನ್ಸ್ ರಿಂಕಲ್ಸ್ ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಡ್ರೈನೆಸ್ ಆಗೋದಿಲ್ಲ. ಸೊ ಯಾವ್ದಾರ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಫುಲ್ ಡ್ರೈ ಆಗಿ ಇರಿಟೇಷನ್, ರೆಡ್ನೆಸ್ ತರ ಅನ್ಸೋದು, ಅಥವಾ ಅಂದ್ರೆ ಪೀಲಿಂಗ್ ತರ ಬರೋದು, ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಮಾಯಿಶ್ಚರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬಾನೇ ಸಾಫ್ಟ್ ಮತ್ತೆ ಸ್ಮೂತ್ ಆಗುತ್ತೆ. ಇದಷ್ಟು ಬೆನಿಫಿಟ್ಸ್ ಈ ಒಂದು ಕೋಜಿ ಗ್ಲೋ ಗೋಲ್ಡ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ 10 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇದೆ. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಇಷ್ಟು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತದ್ದು, ಮತ್ತೆ ಡಾಕ್ಟರ್ ಅದಕ್ಕೇನೆ ತುಂಬಾನೇ ಹೈಲಿ ರೆಕಮೆಂಡ್ ಮಾಡುವಂತ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಗಳಿದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಕೋಜಿಕ್ ಆಸಿಡ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ಅರ್ಬ್ಯೂಟಿನ್ ಇದೆ, ಅಂದ್ರೆ ಅಲ್ಫಾ ಅರ್ಬ್ಯೂಟಿನ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಆಕ್ಟಿನೋಕ್ಸೇಟ್ ಇದೆ, ಅಂಡ್ ಫೋರ್ತ್ ಒನ್ ಬಂದು
ಪೈನ್ ಬಾರ್ಕ್ ಎಕ್ಸ್ಟ್ರಾಕ್ಟ್ ಇದೆ. ಅಂಡ್ 5th one ಬಂದು ಅಲಂಟಾನ್, ಅಂಡ್ 6th one ಬಂದು ನಿಯಾಸಿನಮೇಟ್, ಅಂಡ್ 7th one ಬಂದು ಗ್ಲೈಕೋಲಿಕ್ ಆಸಿಡ್, ಅಂಡ್ 8th one ಬಂದು ವಿಟಮಿನ್ ಸಿ, ಅಂಡ್ 9th one ಬಂದು ಲೈಕೋರೈಸ್ ಎಕ್ಸ್ಟ್ರಾಕ್ಟ್, ಅಂಡ್ 10th one ಬಂದು ಶಿಯಾ ಬಟರ್ ಇದೆ. ಇದು ಒಂದೇ ಕ್ರೀಮ್ ಅಲ್ಲಿ ಈ 10 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ನೀವು ನೋಡಿರ್ತೀರಾ ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಮಿನಿಮಮ್ ಅಂದ್ರೂ ಒಂದು 4 to 5 ಇರುತ್ತೆ ಅಲ್ವಾ. ಬಟ್ ಈ ಒಂದು ಕ್ರೀಮ್ ಅಲ್ಲಿ ಆಕ್ಟಿವ್ ಆಗಿ 10 ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಕ್ರೀಮ್ ಬಂದು ನೀವು ದಿನ ರಾತ್ರಿ ಯೂಸ್ ಮಾಡಬೇಕು, ಅಥವಾ ಒಂದಿನ ಬಿಟ್ಟು ಒಂದಿನ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ನೈಟ್ ನೀವು ಈ ಒಂದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಓವರ್ ನೈಟ್ ನೀವು ಒಂದು 7 to 8 hours ವರೆಗೂ ಕೂಡ ಸ್ಲೀಪ್ ಮಾಡ್ತೀರಲ್ವಾ. ಸೊ ಅವಾಗ ನೀವು ಅಪ್ಲೈ ಮಾಡಿದಾಗ ಅದೆಲ್ಲ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿರುತ್ತೆ. ಸೊ ಈ 8 hours ಏನಿದೆ, ಸೊ ಎಲ್ಲ ನಿಮ್ಮ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗಿರೋದ್ರಿಂದ ರಿಪೇರ್ ಮಾಡುತ್ತೆ, ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ರಾತ್ರಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಇದು. ಓಕೆನಾ. ಅಂಡ್ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ ನಂತರ ಸ್ವಲ್ಪ ಕ್ವಾಂಟಿಟಿ ತಗೋಬೇಕು. ಜಾಸ್ತಿ ತಗೊಂಡು ಈಗ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ ನೋಡಿ, ಆ ರೀತಿ ಮಾಡೋದಲ್ಲ, ಸ್ವಲ್ಪ ಕ್ವಾಂಟಿಟಿ ತಗೋಬೇಕು. ಅಂದ್ರೆ ಒಂದು ಇಷ್ಟು ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಿ. ಸೊ ಕಣ್ ಕೆಳಗಡೆ ಅವಾಯ್ಡ್ ಮಾಡಿ ಮಿಕ್ಕಿದೆಲ್ಲಾ ಕಡೆ ಕೂಡ ನೀವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಒಂದು 5 minutes ಆದ್ಮೇಲೆ ಮಲಗಲಿಕ್ಕೆ ಹೋಗಿ, ಇಮಿಡಿಯೇಟ್ ಆಗಿ ಮಲಗಲಿಕ್ಕೆ ಹೋಗ್ಬೇಡಿ. ಸೊ ಆ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ಪಿಲ್ಲೋಗೆಲ್ಲ ಅಂಟ್ಕೊಂಡು ನಿಮ್ಗೆ ಬೇರೆ ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ದಟ್ ಹಾಗಾಗಿ ನೀವು ಒಂದು 5 minutes ಬಿಟ್ಟು ನೀವು ಮಲಗಲಿಕ್ಕೆ ಹೋಗಿ. ಓಕೆನಾ. ಅಂಡ್ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ಫೇಸ್ ವಾಶ್ ಆಗಿರ್ಬೋದು, ಮತ್ತೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನು ಸೀರಮ್, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಸ್ಕಿಪ್ ಮಾಡದಂತ ನೀವು ಯೂಸ್ ಮಾಡಬೇಕು. ಸೀರಮ್ ನೀವು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಬಿಕಾಸ್ ನೀವು ನೈಟ್ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಲಿ ಅಂತ ಹೇಳಿ ಕ್ರೀಮ್ ಯೂಸ್ ಮಾಡಿರ್ತೀರಲ್ವಾ. ಸೊ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಥವಾ ಮಾರ್ನಿಂಗ್ ನೀವು ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ರೈ ಆಗತ್ತೆ. ಅಂಡ್ ಆಲ್ಸೋ ಸನ್ ರೇಸ್ ಇಂದ ನಿಮಗೆ ಸನ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಟ್ಯಾನ್ ಮತ್ತೆ ಪಿಗ್ಮೆಂಟೇಷನ್ ಆಗೋದು. ಸೊ ಈ ರೀತಿ ನಿಮಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ನೀವು ಕಮೆಂಟ್ ಮಾಡೋದು, ಅಂದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಯ್ತು, ನಮಗೆ ರಿಸಲ್ಟ್ ಸಿಕ್ಕಿಲ್ಲ. ಸೊ ಆ ರೀತಿನೆಲ್ಲ ಕಮೆಂಟ್ ಮಾಡಬೇಡಿ. ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ, ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ನೀವು ಮಾರ್ನಿಂಗ್ ಯೂಸ್ ಮಾಡ್ಕೊಂಡು ನೈಟ್ ಈ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಿಕಾಸ್ ನಾನು ಆಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ಈ ಕ್ರೀಮ್ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಅವ್ರ ಪೇಷಂಟ್ ಗಳಿಗೆ. ಮತ್ತೆ ಇದು ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನೀವೇನಾದ್ರು ಎಬೋ 18 years ಇದ್ದೀರಾ, ಗಂಡ್ ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾವ್ದು ಜೆಂಡರ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಬಿಲೋ 18 years ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯೂಸ್ ಮಾಡೋ ಹಾಗಿಲ್ಲ, ನಿಮ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಆದ್ರೂ ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದ್ಸಲ ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ ಬಗ್ಗೆ ಹೇಳಿ ನಾವು ಯೂಸ್ ಮಾಡ್ಬೇಕೋ ಬೇಡ ಅಂತ ಹೇಳಿ, ಅಥವಾ ಅವ್ರು ನಿಮ್ಮ ಸ್ಕಿನ್ ನೀಟಾಗಿ ಅವರೇ ಅಬ್ಸರ್ವ್ ಮಾಡಿ, ಅಥವಾ ನಿಮ್ಮ ಸ್ಕಿನ್ ಅವರೇ ಎಕ್ಸಾಮೈನ್ ಮಾಡಿ ನಿಮ್ಗೆ ಯಾವ ಕ್ರೀಮ್ ಕೊಡ್ಬೇಕು ನೈಟ್ ಅಂತ ಹೇಳಿ ಅವರೇ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಓಕೆನಾ. ಈ ಕ್ರೀಮ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು 3 to 4 months ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಆಮೇಲೆ ಗ್ಯಾಪ್ ಕೊಡಿ, ಒಂದು 2 months ಗ್ಯಾಪ್ ಕೊಡಿ, ಅಥವಾ 1 month ಗ್ಯಾಪ್ ಕೊಡಿ. ಆಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡಿ. ಓಕೆನಾ. ಸೊ ಹೀಗೆ ಒಂದು 3 months ಯೂಸ್ ಮಾಡಿ ಮತ್ತೆ 1 month ಅಥವಾ 2 month ಗ್ಯಾಪ್ ಕೊಟ್ಟು ಮತ್ತೆ ನೀವು ಕಂಟಿನ್ಯೂ ಮಾಡಬಹುದು. ಬಟ್ ಸ್ಕಿನ್ ಕೇರ್ ರೂಟೀನ್ ಏನಿದೆ, ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಗ್ಯಾಪ್ ಕೊಡಕ್ ಹೋಗ್ಬೇಡಿ. ಎವ್ರಿ ಮಾರ್ನಿಂಗ್ ನೀವು ಎವ್ರಿ ಡೇ ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ, ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಕ್ರೀಮ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೈಟ್ ಕೇರ್ ರೂಟೀನ್ ಅಲ್ಲಿ ಇದನ್ನ ನೀವು ಯೂಸ್ ಮಾಡಬಹುದು. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 20 ಗ್ರಾಮ್ಗೆ 449 ಅಥವಾ 450 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಮತ್ತೆ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.